ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು KEA ಮಾಸ್ಟರ್. ತುಂಬ ಜನ MTech ಸ್ಟೂಡೆಂಟ್ಸ್ಗೆ ಕನ್ಫ್ಯೂಷನ್ ಇರುತ್ತೆ ವೆದರ್ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಬೇಕು ಅಥವಾ ಬೇಡವೋ ಅಂತ. ನಾನು KEA ಕಾಲ್ ಮಾಡಿ ನಿಮ್ಮ ಡೌಟ್ನ ಕ್ಲಾರಿಫೈ ಮಾಡ್ತಿದ್ದೀನಿ. ಸೊ ಈ ಆಡಿಯೋನ ಒಮ್ಮೆ ಕೇಳಿಸ್ಕೊಳ್ಳಿ. Your number is 1-5 seconds while your call is being transferred. Welcome. ಹಲೋ 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 ಎಸ್ ಹೇಳಿ. ಇದು MTech PGCET ಕಂಪ್ಯೂಟರ್ ಸೈನ್ಸ್ ಅವರು KE ಡಾಕ್ಯುಮೆಂಟ್ ವೆರಿಫಿಕೇಶನ್ ಬರ್ಬೇಕೇನು ಮ್ಯಾಮ್? ಇಲ್ಲ, ಅಲ್ಲಿ ಕೊಟ್ಟಿರೋರು ಮಾತ್ರ ಬರ್ಬೇಕು. ವೆಬ್ಸೈಟ್ ಅಲ್ಲಿ ಕೊಟ್ಟಿದೀವಲ್ವಾ, ಆ ಡಿಪಾರ್ಟ್ಮೆಂಟ್ ಅಂದ್ರೆ ಅವ್ರಿಗೆ ಮಾತ್ರ ಆ ಬರ್ಬೇಕು. ಬ್ರಾಂಚಸ್ ಅವ್ರು ಅಷ್ಟೇ ಬರ್ಬೇಕಾ ಅಥವಾ ನಾವು ಬರ್ಬೇಕಾ ಮ್ಯಾಮ್? ಹೌದು ಸರ್, ಆ ಬ್ರಾಂಚಸ್ ಮಾತ್ರ ಅಲ್ಲಿ ಕೊಟ್ಟಿದೀವಲ್ವಾ, ಅಷ್ಟು ಜನ ಮಾತ್ರ ಬರ್ಬೇಕು. ಓನ್ಲಿ ದೀಸ್ ಮೆನ್ಷನ್ಡ್ ಬ್ರಾಂಚಸ್ ಸ್ಟೂಡೆಂಟ್ಸ್ ಅಷ್ಟೇ ವೆರಿಫಿಕೇಷನ್ಗೆ ಹೋಗಬೇಕು. ಅದರ್ವೈಸ್ ಯು ಡೋಂಟ್ ನೀಡ್ ಟು ಗೋ. ಆ್ಯಂಡ್ ರೆಸ್ಟ್ ಅದರ್ ಬ್ರಾಂಚಸ್ಗೆ ಸಪರೇಟಾಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತಾರೆ ಆಫ್ಟರ್ ದಿ PGCET MTech ರಿಸಲ್ಟ್. ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಫಾರ್ ಮೋರ್ ಇನ್ಫಾರ್ಮೇಷನ್.